ನೋಡಿ ಸುಳಿನ ಕಟ್ಟಾಗ್ಬಿಟ್ಟಿದೆ ಇದು. ಇಷ್ಟು ಹತ್ರ ಇರಬೇಕಾದ್ರೆ ಗಿಡ ನೋಡಿ ಇಲ್ಲಿ ಸುಳಿ ಕಟ್ಟಾಗ್ಬಿಟ್ಟಿದೆ. ಅದೇ ರೀತಿ ಯೆಲ್ಲೋ ಕಲರ್ದೇನೋ ಒಂದು ರೋಗ ಬಂದ್ಬಿಟ್ಟಿದೆ ನೋಡಿ ಇದು. ಸ್ನೇಹಿತರೆ ನಮಸ್ಕಾರ. ಯಾರ್ಯಾರು ಈ ಸರ್ವೆ ಸಸಿನ ಬೆಳೀತಾ ಇದ್ದೀರಾ, ನೀವು ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಂಡಿದ್ದೀರಾ, ಇವರು ನಮಗೆ ನಾನು ಈಗ ತಿಳಿಸ್ಕೊಟ್ಟಂಥ ಈ ಒಂದು 2-3 ಪ್ರಾಬ್ಲಮ್ ಏನಿದೆ ಇದನ್ನು ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ಅಂತ ನಮ್ಗೆ ಸ್ವಲ್ಪ ತಿಳಿಸ್ಕೊಡಿ. ಯಾಕಂದರೆ ಇದನ್ನು ನಮ್ಮ ತಂದೆಯವರು ಮಾಡ್ತಾ ಇದ್ದಂಥದ್ದು. ಈಗ ನಮ್ಮ ತಂದೆಯವರು 1 ವರ್ಷ ಆಯಿತು ತೀರ್ಕೊಂಡು. ಸೊ ಹಂಗಾಗಿ ನಾವು ಬೆಂಗಳೂರಿದ್ರೂ ಕೂಡ ಬಂದು ನಾವು ನಮ್ಮ ಕೃಷಿನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಐಡಿಯಾ ಇದ್ದರೆ ದಯವಿಟ್ಟು ನಮಗೆ ಕಾಮೆಂಟಲ್ಲಿ ಹಾಕಿ ತಿಳಿಸ್ಕೊಡೋದನ್ನು ಮರಿಬೇಡಿ. ಕಾಮೆಂಟ್ ಸತ್ತ ಈ ಥರ ಬೆಳೆದ್ಬಿಟ್ಟಿದ್ದು, ತುಂಬ ಅತಿ ಹೆಚ್ಚು ಸತ್ತ ಇದ್ದುದರಿಂದ ಈಗ 1.5 ತಿಂಗಳಿಂದ ನಾವು ನಮ್ಮ ತಾಯಿಯವರು, ನಮ್ಮ ಅಣ್ಣ, ನಮ್ಮ ಅತ್ತಿಗೆಯವರೆಲ್ಲ ಬಂದು, ನಮ್ಮ ಮನೆ ಮಂದಿಯವರೆಲ್ಲ ಬಂದು ನಾವು ಇದನ್ನು ಕ್ಲೀನ್ ಮಾಡಿದ್ದು. ನೋಡಿ ಎಷ್ಟು ಬೆಳ್ಕೊಂಬಿಟ್ಟಿತ್ತು ಅಂದರೆ ಇಲ್ಲಿ ನೀವು ಕಾಣಿಸ್ತಾ ಇರ್ಬೋದು. ನೋಡಿ ಬರೀ ಮುಟ್ರು ಮುನಿ ಇದೆ, ಕುಯ್ಯೋಕ್ಕಾಗಲ್ಲ. ಸೊ ಆದರೂ ಕಷ್ಟ ಬಿದ್ದು ಕೂದಿದ್ದು, ಮಳೆ ಹೋಯ್ತು ನೋಡಿ, ಹಂಗಾಗಿ ಇದಾಗಿತ್ತು ನೋಡಿ. ಇವಾಗ ಮಿಷಿನ್ ತಂದಿರೋದ್ರಿಂದ ನಮಗೆ ಒಂದು ದಿನದಲ್ಲಾಗೋ ಕೆಲಸ 1 ಗಂಟೆಲಾಗುತ್ತೆ. ನಾವು 1 ವಾರ ತಗೊಂಡಿದ್ದು 14 ಗಂಟೆನ ಕ್ಲೀನ್ ಮಾಡೋದಕ್ಕೆ, ಯಾಕಂದರೆ ನಮ್ಗೆ ಅದ್ರ ಬಗ್ಗೆ ಅಭ್ಯಾಸ ಇಲ್ವಲ್ಲ. ಹಂಗಾಗಿ ಸ್ವಲ್ಪ ಸತ್ತೆ ಕೊಯ್ಯೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದೆ. ನೋಡಿ ಸತ್ತೆ ಈ ರೀತಿಯಾಗಿ ಬೆಳೆದು ನಿಂತಿದೆ. ನಾವು ಔಷಧಿಯನ್ನು ಹೊಡೆದು ಕೂಡ ಟ್ರೈ ಮಾಡಿದ್ದೀವಿ. ಔಷಧಿ ಹೊಡೆದ್ರೂ ಕೂಡ ಅವು ಸಾಯ್ತಾ ಇಲ್ಲ, ಮುಟ್ರು ಮುನಿ. ಮತ್ತು ಇದು ಒಂಥರ ಒಂದು ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿದೆ ನೋಡಿ. ಈ ಕಡೆ ಸತ್ತ ಇರೋಂಥದ್ದು ನೋಡಿ. 1.5 ತಿಂಗಳಿಂದ ಎಷ್ಟು ಸತ್ತೆ ಕೂದಿದ್ದು ನಾವು, ನಮ್ಮಮ್ಮ, ನಮ್ಮಣ್ಣ, ನಮ್ಮ ಮತ್ತೆಲ್ಲ ಸೇರ್ಕೊಂಡು. ನೋಡಿ 1.5 ತಿಂಗಳಿಗಾಗಲೇ ಬೆಳ್ಕೊಂಡು ನಿಂತ್ಬಿಟ್ಟಿತ್ತು. ಹಂಗಾಗಿ ನಾವು ಈ ಸಲ ಆಳುಗಳೆಲ್ಲ ಸಿಗ್ತಾ ಇರೋದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನಿಮಗೆ ಗೊತ್ತು, ಈ ಯಾರ್ಯಾರು ಕೃಷಿ ಮಾಡ್ತಾಯಿದ್ರೆ ಅವ್ರಿಗೆ ಗೊತ್ತು ಆಳುಗಳಿಗೆ ಎಷ್ಟು ತೊಂದರೆ ಅಂತ. ಸೊ ಮಿಷಿನನ್ನು ಕಷ್ಟ ಬಿದ್ದು ಹಳ್ಳಿಗಳಲ್ಲಿ ಸಿಗೋಲ್ಲ. ನಿಮ್ಮೂರ ಕಡೆ ಸಿಗ್ಬೋದೇನೋ, ನಮ್ಮೂರ ಕಡೆ ಬಾಡಿಗೆಗೆ ತುಂಬ ಕಷ್ಟ ಸಿಗೋದು. ಹಂಗಾಗಿ ಅದನ್ನು ತಗೊಂಬಂದು ಹೊಡಿತಾ ಇದ್ದೀವಿ, ನಾನು ನಮ್ಮ ಅಣ್ಣ ಇಬ್ಬರು ಸೇರ್ಕೊಂಡು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ನೋಡಿ. ಸತ್ತೆ ಇಷ್ಟು ಹತ್ರ ಸತ್ತೆ ಇದೆ. ಮಿಷಿನ್ ಹಾಕೊಂಡು ಹೊಡಿತಾ ಇರೋದ್ರಿಂದ ಇದು ನೋಡಿ ಎಷ್ಟು ನೀಟಾಗಿ ಆಗ್ತಾಯಿದೆ. ನಾವು ಹೋದ ಸಲ ಕೂದಾಗ ತುಂಬ ಕಷ್ಟ ಬಿದ್ದು 15 ದಿವಸದವರೆಗೂ ಕಷ್ಟ ಬಿದ್ದು ಕೂದಿದ್ದು. ಈ ಸಲ ಮಾತ್ರ ತುಂಬ ಈಸಿಯಾಗಿ ಕೆಲಸ ಆಗ್ತಾಯಿದೆ. ಸರ್ವೆ ಮರ ಅಂತ ಕರಿತೀವಿ ನಾವು. ಇದೇನಿದೆಯಲ್ಲ ಇದು, ನಿಮ್ಮೂರ ಕಡೆ ಇದನ್ನು ಏನಂತ ಕರಿತೀರ ಅಂತೇಳಿ. ಇದನ್ನು ಬೆಳೆದ ಮೇಲೆ 1 ನಿಮಿಷ ತೋರಿಸ್ತೀನಿ, ನಾನು ಕ್ಯಾಮ್ರಾ ಟರ್ನ್ ಮಾಡ್ತೀನಿ. 1 ವರ್ಷದ ಸೊಸೆ ಇದು. 5 ವರ್ಷ ಆದಮೇಲೆ ನೋಡಿ ಈ ಥರ ಆಗುತ್ತೆ. ನಾನು ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಅದು ತೋಟದೊಳಗಡೆಗೆ ಹೋಗಿ ಇಲ್ಲಿ ಅಷ್ಟು ಹೈಟ್ ಬೆಳಿಬೇಕದು. ಅಷ್ಟು ಹೈಟ್ ಬೆಳೆದ್ಮೇಲೆ ಇದನ್ನು ಕಟಾವು ಮಾಡ್ತಾರೆ. 5 ವರ್ಷ ಅದು ಬಂದಮೇಲೆ. ಈಗ ಅದು 4 ವರ್ಷದ ಸೊಸೆ, ಇನ್ನೂ 1 ವರ್ಷ ಬಿಡ್ತಾರೆ. 5 ವರ್ಷ ಆದಮೇಲೆ ಕಟಾವು ಮಾಡಿದ್ಮೇಲೆ ಇದನ್ನು ಇಲ್ಲಿನ ತಗೊಂಡು ರಾಜಸ್ಥಾನ, ಹಂಗೆ ಬೇರೆ ಬೇರೆ ಕಡೆಗೆಲ್ಲ ಹೋಗುತ್ತೆ. ಅತಿ ಹೆಚ್ಚು ತಮಿಳ್ನಾಡು ಆ ಕಡೆ ಎಲ್ಲ ಹೋಗುತ್ತೆ. ಏನಕ್ಕೆ ಅಂದರೆ ಇದು ಬಿಲ್ಡಿಂಗ್ ಕಟ್ಬೇಕಾದ್ರೆ ಈ ಸಾರ್ವೆ ಅಂತ ಯೂಸ್ ಮಾಡ್ತಾರೆ ನೋಡಿ. ಬಿಲ್ಡಿಂಗ್ ಕಟ್ಬೇಕಾದ್ರೆ ತಾರಸಿ ಎಲ್ಲ ಹಾಕ್ಬೇಕಾರೆ ಮೋಡ್ಗೆ. ಸೊ ಅದರ ಗಿಡಗಳು ನಮ್ಮ ಸೈಡಲ್ಲಿ ಜಾಸ್ತಿ ಬೆಳೆಯೋದು. ನೀವು ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರೂ ಬರೀ ಅದೇ ಗಿಡಗಳು ಸಿಗೋದು ನಮ್ಮ ಸೈಡಲ್ಲಿ. ಅತಿ ಹೆಚ್ಚು ನಾವು ಕಬ್ಬು, ಭತ್ತ ಬಿಟ್ಟರೆ ಇದನ್ನೇ ಬೆಳೆಯೋದು. ರಾಗಿ ಬೆಳೆಗೆ ನೀರು ಸಿಗೋಲ್ಲ ಅಂತೇಳಿ ನಾವು ಈ ಬೆಳೆಗೆ ಅವಲಂಬಿತರಾಗಿದ್ದೀವಿ. ಸೊ ನಿಮ್ಮ ಕಡೆ ಯಾವ ಬೆಳೆನ ಜಾಸ್ತಿ ಬೆಳಿತೀರಾ ಅಂತ ನಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡಿ, ಕಮೆಂಟ್ ಮಾಡಿ. ಇದು ರೋಟ್ರಿ ಹೊಡಿಸಿದ್ದು ಬಿಸಿಲು ರೋಗನ ಹೊಡೆದ್ಬಿಡ್ತು. ಆಮೇಲೆ ಬಿಸಿಲು ಜಾಸ್ತಿ ಆಗ್ಬಿಟ್ಟು ನೀರು ಸಿಗಲಿಲ್ಲ ನಮಗೆ ಹಾಯಿಸೋದಕ್ಕೆ. ಹಂಗಾಗಿ ಇದಿಷ್ಟು ಸತ್ತಬಿಡ್ತು ನೋಡಿ. ಅಲ್ಲಿಂದ ಆಟ ನಿಂತಿದೆಯಲ್ಲ, ಅಲ್ಲಿಂದ ಇಲ್ಲಿವರೆಗೂ ಏನು ಕಾಣಿಸ್ತಾ ಇದೆ ಇಷ್ಟು ಸಸಿ ಸತ್ತಬಿಡ್ತು. ಸೊ ಇದನ್ನು ಹೊಸ್ದಾಗಿ ನೆಟ್ಟಿರೋದು. ಇದ್ರ ಹಿಂದೆ ಇರೋಂಥದ್ದು ಮಾತ್ರ ಹಳೆ ಸಸಿಗಳಿದು. 1 ವರ್ಷದ ಸಸಿ ಇದೇ ಥರ ಇರಬೇಕಾಗಿತ್ತು. ಇಲ್ಲೂ ನಾವು ಏನು ಮಾಡೋಕ್ಕಾಗಲ್ಲ. ನಾವು ರೋಟ್ರಿ ಓಡಿಸಿದ್ದಾಗಿ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡ್ತು. ನೀರು ಹಾಯಿಸ್ತೀರಾ ನೋಡಿ. ಇಲ್ಲಿದೆಯಲ್ಲ, ಇದು ನಮ್ಮದು 2 ಒಂದೇ ಟೈಮಲ್ಲಿ ನೆಟ್ಟಿರೋದು. ಆಲ್ಮೋಸ್ಟು ಹೆಚ್ಚು ಕಡಿಮೆ ಒಂದು ಸ್ವಲ್ಪ 4-5 ತಿಂಗಳು ಹೆಚ್ಚು ಕಮ್ಮಿಲಿ ನೋಡಿ. ಈ ರೇಂಜ್ಗೆ ಇರಬೇಕಾಗಿತ್ತು ತೋಟ. ಇಲ್ಲಿ ನೋಡ್ತಿದ್ರಲ್ಲ, ಇಲ್ಲಿ ನೋಡಿ ಈ ಥರ ಆಗ್ಬಿಟ್ಟಿದೆ. ಇದು 2 ತಿಂಗಳ ಸೊಸಿ, ಇದು 1 ವರ್ಷದ ಸೊಸಿ ಅಣ್ಣ. ಅದು ಒಂದು ವರ್ಷದ ಮೇಲೆ 3 ತಿಂಗಳು ಅಣ್ಣ. ಅದ್ರ ಹಿಂದೆ ದೊಡ್ಡದಾಯ್ತಲ್ಲ ಅದು 4 ವರ್ಷದ್ದು. ಅದು 4 ವರ್ಷದ ಅಣ್ಣ. ಎಷ್ಟು ವರ್ಷಕ್ಕೊಂದ್ಸಲ ಇದನ್ನ ಕಟಾವು ಮಾಡೋದು? ಬೇಡಿಕೆ ಇರೋ ತಕ್ಕನಾಗಿ 3 ವರ್ಷದ ಮೇಲೆ, 3.5 ವರ್ಷ, 4 ವರ್ಷದ ಮೇಲೆ ಫಲ ಹೆಂಗ್ ಬಂದಿರುತ್ತೆ ಅದ್ರ ಪ್ರಕಾರ ಕಟಾವು. ಅಂದ್ರೆ ಮರ ಸೈಜ್ ದಪ್ಪ ಜಾಸ್ತಿ ಚೆನ್ನಾಗಿ ಬಂದಿತ್ತು ಅಂದ್ರೆ ಒಳ್ಳೆ ಪೋಲ್ಸ್ ಸಿಕ್ತು ಅಂದ್ರೆ ಕಟ್ ಮಾಡ್ತಾರೆ. ಒಳ್ಳೆ ರೇಟು ಸಿಗುತ್ತೆ ನೋಡಿ. ಸತ್ಯನ ಮಿಷಿನಲ್ಲಿ ಹೊಡೆದಿರೋದು ಇದು. 2 ದಿನ ಬಿಟ್ಕೊಂಡೋಗಿ ನಾನು ವೀಡಿಯೋ ಮಾಡಿಸಿರೋದು ನೋಡಿ ಹೆಂಗೆ ಕಾಣಿಸ್ತೈತೆ ಅಂತ. ಒಂದೇ ಒಂದು ಸತ್ತೆ ಇಲ್ಲ ಮಿಷಿನಲ್ಲಿ ಹೊಡೆದಿರೋದು. ನಾವು ಕಷ್ಟ ಬಿದ್ದು ಕೂದ್ರೂ ಕೂಡ ಸತ್ತೆ ಹೋಗೋದೇ ಇಲ್ಲ ನೋಡಿರಿ. ಮಿಷಿನಲ್ಲಿ ಹೊಡೆದ್ರೆ ಅದು ಅಲ್ಲಿ ಹಂಗೆ ಮುಚ್ಕೊಂಡಿರ್ತದಲ್ಲ, ಆ ಬೇರೆ ಸಮೇತ ಸತ್ತ ಬಿಡ್ತದೆ. ಸೊ ಮಿಷಿನ್ ನೋಡಿ ತುಂಬ ಈಸಿ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಆಳುಗಳು ಸಿಗದೇ ಇರೋದ್ರಿಂದಾಗಿ ಇದು ಒಳ್ಳೆ ಕೆಲಸ ನಮಗೆ. ಯಾಕಂದರೆ ಆಳುಗಳು ಇವಾಗೆಲ್ಲ ಪುಷ್ಪರ ಸ್ಟೈಲಲ್ಲಿ ಫುಲ್ಲು. ಯಾವ ರೇಂಜ್ಗೆ ಅಂತಂದರೆ ಮಳೆ ಬತ್ತೈತೆ ಬರೋಲ್ಲ, ಬದಿ ಐತೆ ಬರೋಲ್ಲ, ಅಲ್ಲಿ ಮುಟ್ರು ಮುನಿ ಐತೆ ಬರೋಲ್ಲ, ಅಲ್ಲಿ ದೂರ ಆಯಿತು ಬರೋಲ್ಲ, ಹಿಂಗೆ ಕತೆಗಳ ಮೇಲೆ ಕತೆ ಹೊಡಿತಾರೆ. ಅದಕ್ಕೆ ಮಿಷಿನ್ ಬೆಸ್ಟು. ಅಂದರೆ ಇದು ನಮ್ಮದು ಚಿಕ್ಕ ಗದ್ದೆ ಆಗಿರೋದ್ರಿಂದ ನಮಗೆ
ಯಾರು ಬರಲ್ಲ. ದೊಡ್ಡ ದೊಡ್ಡ ಗದ್ದೆ ಏನಾರು ಇದ್ದರೆ ಅಲ್ಲಿ ಬರ್ತಾರೆ, ಯಾಕಂದರೆ ಜಾಸ್ತಿ ಕೆಲಸ, ದುಡ್ಡು ಜಾಸ್ತಿ ಸಿಗುತ್ತೆ. ನಮ್ದು 16 ಕುಂಟೆ ಅಲ್ವಾ, ಹಂಗಾಗಿ ಏನು ಮಾಡ್ತಾರೆ, ಒಂದು 2 ದಿನ ಕೆಲಸ ಸಿಗುತ್ತೆ, ಆಮೇಲೆ ಕೆಲಸ ಇರಲ್ಲ ಅಂದ್ಬಿಟ್ಟು ಬೇರೆ ಕಡೆ ಒಪ್ಕೊಂಬಿಟ್ಟು ಬೇರೆ ಕಡೆ ಕೊಟ್ಟೋಯ್ತಾರೆ. ಇವತ್ತು ಬರ್ತೀನಿ, ನಾಳಕ್ಕೆ ಬರ್ತೀನಿ, ಬಂದ್ಬಿಟ್ಟು ಮಗ ಸಂಜೆ ಬಂದ್ಬಿಡ್ತೀನಿ, ಬೆಳಗ್ಗೆ ಬಂದ್ಬಿಟ್ಟು ಮನೆ ತಕ್ಕೆ ಅಂತಾರೆ, ಯಾರೂ ಬರಲ್ಲ. ಈ ರೀತಿಯಾಗಿ ನಿಮಗೂ ಏನಾರ ಗದ್ದೆಗಳಿಗೆ ಆಳುಗಳು ಬರ್ದೇ ಸತಾಯಿಸಿ ಹಿಂಸೆ ಕೊಟ್ಟಿದ್ರೆ ಕಮೆಂಟಲ್ಲಿ ನಮಗೆ ತಿಳಿಸ್ಕೊಡಿ.